ಸ್ಕೂಲನ್ನು ನೋಡಿದ್ರೆ ಸೇಮ್ ಯಾವುದೋ ಒಂದು ಪ್ರೈವೇಟ್ ಸ್ಕೂಲ್ ಥರ ಕಾಣಿಸ್ತಿದೆ. ಬಟ್ ಆದರೆ ಪ್ರೈವೇಟ್ ಸ್ಕೂಲಲ್ಲ, ಗೌರ್ನಮೆಂಟ್ ಸ್ಕೂಲು. ಈಗ ರಾಷ್ಟ್ರ ಪ್ರಶಸ್ತಿ ಬಂದಿದೆ ರೀಸೆಂಟ್ಲಿ, ಈಗ ಒಂದು 3-4 ಡೇಸಲ್ಲಿ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಏನಕ್ಕೆ ಅಂತಿದ್ರಾ, ಇದರ ಅಂದ ಚಂದ ಮತ್ತು ಇದ್ರ ಸ್ವಚ್ಛತೆಗೋಸ್ಕರ. ಥರ ಬೋರ್ಡ್ಗಳೆಲ್ಲ ನಾವು ಯಾವತ್ತಿದ್ರೂ ಈ ಪ್ರೈವೇಟ್ ಸ್ಕೂಲು ಇದರಲ್ಲೆಲ್ಲ ನೋಡ್ತಿದ್ದೆ. ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಅಳಿಸೋಗ್ಬಿಟ್ಟಿರ್ತದೆ. ನೋಡಿ ಏನು ನೀಟಾಗಿ ಕಾಣಿಸ್ತೈತೆ. ಪ್ಲಾಸ್ಟಿಕ್, ಮೊಬೈಲ್, ಧೂಮಪಾನ ನಿಷೇಧಿಸಿದ ಪ್ರದೇಶ. ಸಖತ್ತಾಗಿದೆ. ಪ್ರೈವೇಟ್ ಸ್ಕೂಲಲ್ಲಿ ಅಬೋ 100% ರಿಸಲ್ಟ್ ತೆಗಿಯೋಕ್ಕೇ ತುಂಬ ಕಷ್ಟ ಇರೋ ಟೈಮಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ 100% ರಿಸಲ್ಟ್ನ ಕೊಟ್ಟಿರೋದು ನಮ್ಮ ಅತ್ತಿಗೋಡು ಪ್ರೌಢಶಾಲೆ. ಅಷ್ಟೇ ಅಲ್ಲ, ಸರ್ಕಾರಿ ಶಾಲೆಯಲ್ಲಿ CCTV ಫುಟೇಜ್ ಇದೆ ನೋಡಿ. ಶಾಲಾ ಮಕ್ಕಳ ಒಂದು ಸುರಕ್ಷತೆಗೆ ಅಂತ CCTV ಕಣ್ಗಾವಲಿನಲ್ಲಿ ಇದ್ದಾರೆ ಅಂತ ಒಂದು CCTV ಫುಟೇಜ್ ಸಹ ನಮ್ಮ ಅತ್ತಿಗೋಡು ಪ್ರೌಢಶಾಲೆಯಲ್ಲಿದೆ. ಇವತ್ತು ನಮ್ಮ ಅತ್ತಿಗೋಡು ಪ್ರೌಢಶಾಲೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದೆ ಸರ್. ಇವತ್ತು ಒಂದು ಸರ್ಕಾರಿ ಶಾಲೆ ಅಂದರೆ ಸರ್, ಇವತ್ತು ಎಲ್ಲ ಕಡೆ ನಾನು ನೋಡಿರೋ ಮಟ್ಟಿಗೆ ಇವತ್ತು ಇರೋ ಸರ್ಕಾರಿ ಶಾಲೆ ಒಂದು ಒಪಿನಿಯನ್ ಇರೋ ಮಟ್ಟಿಗೆ ಸರ್, ಎಲ್ಲ ಕಡೆಯಲ್ಲೂ ಒಂದು ಔಟ್ಸೈಡಿಂದಲೇ ಸರ್ಕಾರಿ ಶಾಲೆ ನೋಡೋಕ್ಕಾಯ್ತದೆ ಇವತ್ತು. ಆ ಥರ ಇದೆ. ಇವತ್ತು ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು. ಫಸ್ಟ್ ಟೈಮ್ ಬಂದಾಗ ನನಗೆ ನಿಮ್ದು ಹೊರಗಡೆ ಸ್ಕೂಲ್ ನೋಡಿದ್ರೆ ಯಾವುದೋ ಒಂದು ಪ್ರೈವೇಟ್ ಸ್ಕೂಲ್ ನಾನು ಬರ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಆಯಿತು. ಆದರೆ ಇದು ಒಂದು ಗೌರ್ಮೆಂಟ್ ಸ್ಕೂಲ್. ಇವತ್ತು ಒಂದು ಸ್ಟೇಟ್ ಲೆವೆಲ್ ಅಲ್ಲ, ನೀವು ರಾಷ್ಟ್ರ ಲೆವೆಲ್ಗೆ ಒಂದು ನೇಮ್ ಮಾಡ್ಕೊಡ್ಸ್ಕೊಟ್ಟಿದ್ದೀರಾ ಸರ್. ಇದ್ರ ಬಗ್ಗೆ ನಮ್ಗೊಂದು ಚಿಕ್ಕ ಒಂದು ಮಾಹಿತಿ ಕೊಟ್ಟರೆ ನೀವು. ಖಂಡಿತ ಸರ್. ಎಷ್ಟು ವರ್ಷದಿಂದ ಒಂದು ಸರ್ವಿಸ್ ಮಾಡ್ತಿದ್ದೀರಾ ಸರ್ ನೀವು ಇಲ್ಲಿ? ನಾನು ಕಳೆದ 14 ವರ್ಷದಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಶಾಲೆಗೆ ಮೊಟ್ಟ ಮೊದಲ ಮುಖ್ಯೋಪಾಧ್ಯಾಯ ನಾನೇ. ಮತ್ತೆ ಇಲ್ಲಿ ಹೈಸ್ಕೂಲ್ ಪ್ರಾರಂಭ ಮಾಡಿದ್ದೆ ಒಂದು ನನ್ನ ಮುಖ್ಯೋಪಾಧ್ಯಾಯರ ಅವಧಿಯಿಂದ. ಅಂದರೆ ಸರ್ಕಾರ ಇಲ್ಲಿ ಒಂದು ಹೊಸ ಉನ್ನತೀಕರಿಸಿದ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿ ನಾನು ಅವಾಗ ತಾನೇ ಹೊಸದಾಗಿ ನೇರ ನೇಮಕಾತಿ ಮೂಲಕ ಬಂದಿದ್ದೆ. ಇಲ್ಲಿ ಒಂದು ಶಾಲೆ ಇದೆ ಅತ್ಕೋಡಲ್ಲಿ, ನೀವು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಅಂದಾಗ ನಾನು ಕೌನ್ಸಿಲಿಂಗ್ ಅಲ್ಲಿ ತಗೊಂಡು ಬಂದಿದ್ದೆ. ಆದರೆ ಇಲ್ಲಿ ಇನ್ನೂ ಶಾಲೆಯ ಕಟ್ಟಡ, ಯಾವುದೇ ಮೂಲಭೂತ ಸೌಕರ್ಯಗಳು ಯಾವುದೂ ಇರಲಿಲ್ಲ. ನಾನು 2012ರಲ್ಲಿ ಬಂದಾಗ 22 ವಿದ್ಯಾರ್ಥಿಗಳಿದ್ರು. ಪ್ರಾಥಮಿಕ ಶಾಲೆಯಲ್ಲಿ ಒಂದು ಕೊಠಡಿಯಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿ ನಂತರ ಕ್ರಮೇಣವಾಗಿ ಗ್ರಾಮಸ್ಥರ ಮತ್ತು ಪೋಷಕರ STMC ಸಹಕಾರವನ್ನು ಇಲ್ಲಿ ಪಡ್ಕೊಂಡು ಗ್ರಾಮದಲ್ಲಿ ನಾನು ಕೂಡ ಒಬ್ಬ ಗ್ರಾಮದವನಾಗಿ, ಪೋಷಕರಲ್ಲಿ ನಾನೊಬ್ಬ ಪೋಷಕನಾಗಿ, ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸವನ್ನು ತುಂಬಿ ಬೆಳೆಸಿ ನಾನು ಒಬ್ಬ ಈ ಭಾಗದವನಾಗಿ ನಾನು ಆ ಒಂದು ನಿರಂತರವಾದ ಒಂದು ಪ್ರಯತ್ನವನ್ನು ನಮ್ಮ ಶಿಕ್ಷಕರ ಜೊತೆಗೂಡಿ ಮಾಡ್ತಾ ಬಂದೆ. ಹೆಚ್ಚಾಗಿ ನಮಗೆ ಗ್ರಾಮ ಪಂಚಾಯಿತಿಯ ನರೇಗಾ ಕಾಮಗಾರಿಗಳು, ಅವರ ಸಹಕಾರ ನಮಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ವು. ಶಾಲೆಯ ಮೂಲಭೂತ ಕಟ್ಟಡ ಒಂದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಸರ್ಕಾರ ಕಟ್ಟಿಸ್ಕೊಡ್ತು. ಅದಾದಮೇಲೆ ಅಗತ್ಯ ಮೂಲಭೂತ ಸೌಕರ್ಯಗಳು ಬಹಳಷ್ಟು ಬೇಕಾಗಿದ್ವು. ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಅನುದಾನವನ್ನು ನಮ್ಮ ಗ್ರಾಮ ಪಂಚಾಯತಿಯಿಂದ ನಮಗೆ ಅನುದಾನವನ್ನು ಹಂತ ಹಂತವಾಗಿ ಮಾಡಿಕೊಟ್ಟು ಇವತ್ತು ಸುಸಜ್ಜಿತವಾದಂಥ ಒಂದು ಔಟ್ಲುಕ್ ಅನ್ನ ಮತ್ತೆ ಮೂಲಭೂತ ಸೌಕರ್ಯಗಳನ್ನ ಆಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಸರ್. ಮೊದಲಿಗೆ ಅವರಿಗೆ ಪಂಚಾಯತಿಗೆ ನಾನು ಒಂದು ಧನ್ಯವಾದಗಳನ್ನು ಹೇಳ್ತಾ, ವಿಶೇಷವಾಗಿ ನಮಗೆ ಹಿರಿಯ ವಿದ್ಯಾರ್ಥಿಗಳು ಈ ಪ್ರೈಮರಿ ಶಾಲೆಯಲ್ಲಿ ಓದಿ ಈ ಊರವರು ಹೊರಗಡೆ ಎಲ್ಲೋ ಇದ್ದವರೆಲ್ಲ ನಮ್ಮ ಶಾಲೆ ಕಡೆಗೆ ಆಕರ್ಷಿತರಾಗಿ ನಾವು ಮಾಡೋ ಸೇವೆ ಕೆಲಸವನ್ನು ನೋಡಿ ಅವರು ಬಹಳಷ್ಟು ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ. ಸುಮಾರು ಒಂದು 20-30 ಲಕ್ಷದವರೆಗೆ ಸಾಮಗ್ರಿಗಳನ್ನ ಓಲ್ಡ್ ಸ್ಟೂಡೆಂಟ್ಗಳಿಂದ ತಲುಪಿಸಿದ್ದಾರೆ. ಆಮೇಲೆ ಎಲ್ಲ ಕಡೆಗೂ ಉತ್ತಮವಾದಂಥ ಒಂದು ಮೂಲಭೂತ ಸೌಲಭ್ಯಗಳಂತೂ ಮಕ್ಕಳಿಗೆ ಒದಗಿಸ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ನೀವು ಬಂದಾಗ ಒಂದು 25 ಮಕ್ಕಳಿದ್ರು ಅಂತ ಹೇಳಿದ್ರಿ. ಇವಾಗ ಸರ್ ಮಕ್ಕಳ ಸಂಖ್ಯೆ ಎಷ್ಟಿದೆ ಸರ್? ಇವತ್ತು 204 ವಿದ್ಯಾರ್ಥಿಗಳಿದ್ದಾರೆ ಸರ್. ಸುಮಾರು 10 ವರ್ಷಗಳಿಂದ ನಾನು 200-210 ಆ ಥರ ಒಂದು ಸಂಖ್ಯೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀನಿ. ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳು ಅಲ್ಲದೇನೆ ತಾಲೂಕಿನ ಬೇರೆ ಬೇರೆ ಕಡೆಯಿಂದ ಮಕ್ಕಳು ಕೂಡ ಈ ನಮ್ಮ ಸುತ್ತಮುತ್ತದ ಗ್ರಾಮದ ಒಂದು ಸಂಬಂಧಿಕರ ಮನೆಯಲ್ಲಿ, ದೊಡ್ಡಪ್ಪನ ಮನೆಯಲ್ಲಿ, ಚಿಕ್ಕಮ್ಮನ ಮನೆಯಲ್ಲಿ, ಅಜ್ಜಿ ತಾತನ ಮನೆಯಲ್ಲಿ ಇದ್ದು ನಮ್ಮ ಶಾಲೆಗೆ ಹಾಜರಾಗುವಂಥ ಮಕ್ಕಳು ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಒಂದು 200 ಮಕ್ಕಳನ್ನ ಕಾಪಾಡ್ಕೊಂಡು ಬಂದು ಸ್ಕೂಲಲ್ಲಿ ಕೊಟ್ಟಿದ್ದಾರೆ ರಿಸಲ್ಟು. ಇದ್ರ ಬಗ್ಗೆ ಸರ್ ಅಂದರೆ ನಮ್ಮ ಎಲ್ಲದಕ್ಕೂ ನಾವು ಹೆಚ್ಚಾಗಿ ಎಲ್ಲ ವಿಷಯಕ್ಕೂ ಒತ್ತು ಕೊಡ್ತೀವಿ. ಒಂದು ಶಾಲೆಯನ್ನು ಅಳತೆ ಮಾಡಬೇಕಾದ್ರೆ ಅಂತಿಮವಾಗಿ ರಿಸಲ್ಟ್ ಎಷ್ಟಿದೆ ಅಂತ ಕೇಳ್ತಾರೆ, ಬೇರೆ ಏನು ಸೌಲಭ್ಯಗಳು ನೋಡೋದಿಲ್ಲ.
ಅದನ್ನು ನಾವು ನಿರಂತರವಾದ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ. ಈಗ ಸುಮಾರು ನಮ್ಮಲ್ಲಿ ಒಂದು 14 ವರ್ಷದ ಇತಿಹಾಸವನ್ನು ತಗೊಂಡ್ರೆ ಸುಮಾರು ಒಂದು 7 ಬಾರಿಯಷ್ಟು 100 ಬಾರಿ ರಿಸಲ್ಟ್ ಬಂದಿದೆ. ಇನ್ನು ಉಳಿದಿದೆಲ್ಲ 95, 96, 98 ಆ ಥರ ಫಲಿತಾಂಶ ಬಂದಿದೆ. ನಾವು ಪರೀಕ್ಷಾ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ರಾತ್ರಿ 9 ಗಂಟೆವರೆಗೂ ಇಲ್ಲೇ ಟೀಚರ್ಸು ನಾವು ಉಳ್ಕೊಂಡು ಆ ಮಕ್ಕಳಿಗೆ ನಾವು ಪರೀಕ್ಷಾ ತಯಾರಿಯನ್ನು ಮಾಡ್ತೀವಿ. ಮತ್ತು 8ನೇ ಕ್ಲಾಸಿಂದನೇ ಅವರಿಗೆ ಬೇಸಿಕ್ ಇರಲ್ಲ, ಕಡಿಮೆ ಸ್ವಲ್ಪ ಗ್ರಾಮೀಣ ಭಾಗದಲ್ಲಿ ಅವ್ರನ್ನ ನಾವು ಬೇಸಿಕ್ಕನ್ನು ರೆಡಿ ಮಾಡಿ ಅವ್ರಿಗೆ 10ನೇ ಕ್ಲಾಸ್ ಬರೋವರೆಗೆ ಅವರೊಂದು ಕಾನ್ಫಿಡೆನ್ಸನ್ನು ತುಂಬಿ ಅವರು SLC ಪಾಸ್ ಆಗೋ ರೀತಿಯಲ್ಲಿ ನಮ್ಮ ಒಂದು ರಿಸಲ್ಟ್ 100% ಬರದೇ ಇದ್ರು ನಮ್ಮ ಪ್ರಯತ್ನ 100% ಇರ್ತದೆ. ಟೀಚರ್ಸ್ದು ತುಂಬ ಕಾಂಟ್ರಿಬ್ಯೂಷನ್ ಇದೆ ಆ ಮಕ್ಕಳ ಒಂದು ಅಭಿವೃದ್ಧಿನಲ್ಲಿ. ಏನಂದರೆ ನಮ್ಮಲ್ಲಿ ಈಗ 4 ಜನ ರೆಗ್ಯುಲರ್ ಟೀಚರು, ಒಂದು 3 ಹುದ್ದೆಗಳು ಖಾಲಿ ಇದೆ. ಗೆಸ್ಟ್ ಟೀಚರು ಸರ್ಕಾರ ಕೊಟ್ಟಿದೆ, ಹಾಗೆ ಅದನ್ನು ನಾವು ನಿಭಾಯಿಸ್ತಾ ಇದ್ದೀವಿ. ಸರ್, ಇವಾಗ ಹೇಳಿದ್ರಿ ನಾವು ಒಂದು ಎಕ್ಸಾಮ್ ಟೈಮಲ್ಲಿ ಎಲ್ಲ ಟೀಚರ್ಸ್ಗಳು ನಾವು ಇಲ್ಲಿ ಇದ್ದೀವಿ ರಾತ್ರಿ 8 ಗಂಟೆಯಿಂದ 9 ಗಂಟೆ ತನಕ ಮಕ್ಕಳಿಗೆ ನಾವು ಒಂದು ವಿದ್ಯಾಭ್ಯಾಸನ ಮಾಡಿಸ್ತೀವಿ ಅಂತ. ಸರ್, ಗ್ರೇಟ್ಫುಲ್. ಏನಕ್ಕೆ ಅಂದರೆ ಇವತ್ತು ಪ್ರೈವೇಟ್ ಏಜೆನ್ಸಿನೇ ಅಷ್ಟು ರಿಸ್ಕ್ ತಗೊಳ್ಳಲ್ಲ. ಇವತ್ತು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ನೀವು ಒಂದು ಗೌರ್ಮೆಂಟ್ ಟೀಚರ್ಗಳಾಗಿ ಇವತ್ತು ಕೆಲವು ಕಡೆ ಮೈಂಡ್ ಸೆಟ್ ಹೆಂಗಿರ್ತದೆ, ಸಂಜೆ ಗಂಟೆ ಹೊಡೆದ ತಕ್ಷಣ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟು ಸಾಕು ಕಣೋ ಅನ್ನೋ ಲೆಕ್ಕಾಚಾರಕ್ಕೆ ಇದೆ ಇವತ್ತು. ಅದಕ್ಕೆ ಗೌರ್ಮೆಂಟ್ ಶಾಲೆ ಸ್ವಲ್ಪ ಹಿಂದುಳಿದಿದೆ. ಸರ್, ಇವತ್ತು ಒಂದು ಸ್ಕೂಲ್ ಡೆವಲಪ್ ಆಗಬೇಕು ಅಂದರೆ ಅವಾಗಲೇ ಒಂದು ಪಾಯಿಂಟ್ ಹೇಳಿದ್ರಿ ನೀವು, ನಮ್ಮ ಓಲ್ಡ್ ಸ್ಟೂಡೆಂಟ್ ಒಂದು ಸಹಕಾರ ಅಂತ. ಸರ್, ಇವತ್ತು ನೀವು ಹೇಳಿದ್ಲೆ ಒಂದು ಮಾತಲ್ಲಿ ಒಂದು ಒಳ್ಳೆ ಪಾಯಿಂಟ್ಸ್ ಇದೆ. ಏನಕ್ಕೆ ಅಂದರೆ ಒಂದು ಶಾಲೆನ ಡೆವಲಪ್ ಮಾಡಬೇಕು ಅಂದರೆ ಏನು ಸರ್ಕಾರದವರೇ ಬರಬೇಕು ಅಂತ ಏನಿಲ್ಲ. ಒಂದು ಓಲ್ಡ್ ಸ್ಟೂಡೆಂಟ್ ವಿತ್ ಅಲ್ಲಿನ ಏನು ಟೀಚರ್ಸ್ಗಳಿರ್ತಾರೆ ಅವ್ರ ಮನ್ಸು ಪಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಕ್ಕೆ ಉದಾಹರಣೆಗೆ ನಮ್ಮ ಅತ್ತಿಕೋಡು ಸ್ಕೂಲು. ಇವತ್ತು ಪ್ರೌಢಶಾಲೆ ಏನಿದೆ ರಾಷ್ಟ್ರ ಪ್ರಶಸ್ತಿ ಬಂದಿರುವಂಥ ಒಂದು ಸ್ಕೂಲು. ಸರ್, ಆಮೇಲೆ ಸರ್ ನಿಮ್ಮದು ಸ್ವಂತ ಊರು ಬಂದಿ ಸರ್? ಸರ್, ನಂದು ಸ್ವಂತ ಊರು ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕು, ಅಲ್ಲಿ ಪಸ್ತಾಪುರ ಅಂತ ಬರುತ್ತೆ. ಅಲ್ಲಿ ಹುಟ್ಟಿ ಬೆಳೆದು ನಾನು ಪದವಿಯವರೆಗೆ ಅಲ್ಲೇ ಓದಿದವನು. ಮತ್ತು BEdಗೆ ಅಂತ ನಾನು ಮೈಸೂರಿಗೆ ಬಂದಿದ್ದು. ಆಮೇಲೆ ಖಾಸಗಿ ಶಾಲೆಯಲ್ಲಿ ಒಂದು 5 ವರ್ಷ ಕೆಲಸ ಮಾಡಿ ಆಮೇಲೆ ಸರ್ಕಾರಿ ಶಿಕ್ಷಕನಾಗಿ ಅಪಾಯಿಂಟ್ ಆಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಿರಿಯಾಪಟ್ಟಣ ಬಾಯ್ಸ್ JJCP ಅಂತ ಹೆಸರು ಕರೀತಾರೆ, JJCP, ಅಲ್ಲಿ ಬಂದು ನಾನು ಟೀಚರಾಗಿ ಕೆಲಸ ಮಾಡಿದೆ. ಅಲ್ಲಿ ತುಂಬ ಅನುಭವ ಪಡ್ಕೊಂಡೆ. 1200 ಮಕ್ಕಳು ಹಂಗಿದ್ರು, 30 ಜನ ಟೀಚರ್ಸ್ ಇದ್ದರು. ಅಲ್ಲಿ ಸಾಕಷ್ಟು ಅನುಭವಗಳಾಯಿತು. ಮತ್ತು ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡಿದಂಥ ಒಂದು ಅನುಭವ ಇತ್ತು. ಮುಂದೆ ನಾನು ಇಲ್ಲೇ ಉಳ್ಕೊಂಡೆ. ಆಮೇಲೆ ನಾನು ಹೆಡ್ ಮಾಸ್ಟರ್ ಆದಮೇಲೆ ಮೇಲಧಿಕಾರಿಗಳೆಲ್ಲ ಇಲ್ಲೇ ತಗೊಳ್ಳಿ, ಇಲ್ಲೇ ಇರಿ ಅಂತಂದರು. ನಾನು ಇಲ್ಲೇ ಉಳ್ಕೊಂಡೆ. ಆಮೇಲೆ ಈ ಶಾಲೆಗೆ ಬಂದು ನನಗೊಂದು ಕನಸಿತ್ತು, ಸರ್ಕಾರಿ ಶಾಲೆನ ತುಂಬ ಚೆನ್ನಾಗಿ ಒಂದು ಮಾದರಿಯಾಗಿ ಮಾಡಬೇಕು ನನ್ನ ಕಾನ್ಸೆಪ್ಟ್ನಲ್ಲಿ, ಇಲಾಖೆಯ ನಿಯಮದ ಚೌಕಟ್ಟಿನಲ್ಲಿ ಅಂತ ಇತ್ತು. ಅವಕಾಶಗಳು ಸಿಗ್ತದೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಾಗ ಒಂದೊಂದೇ ನಾನೇ ಜೋಡಿಸ್ಕೊಂಡೆ. ಅದು ಇವತ್ತು ನಾವು ಮಾಡಿದ್ದೇನು ದೊಡ್ಡ ಕೆಲಸ ಇಲ್ಲ, ಸಣ್ಣ ಸಣ್ಣ ಕೆಲಸಗಳನ್ನು ನಾವು ಭಾಳಷ್ಟು ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಪೂರ್ಣ ಪ್ರಮಾಣದ ಕಡೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಏನು ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಬರೋಕ್ಕೆ ಒಂದು 60 ಸೂಚ್ಯಂಕಗಳು 6 ವಿಭಾಗಗಳಲ್ಲಿ ಇದೆ. ಅವುಗಳನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಈ ಕಡೆ ಶೈಕ್ಷಣಿಕ ಚಟುವಟಿಕೆಗಳು ನಿಲ್ಲಿಸೋದಿಲ್ಲ. ಬೇರೆ ಯಾವುದೇ ಸರ್ಕಾರದ ಕಾರ್ಯಚಟುವಟಿಕೆಗಳು ಏನಿದೆ, ಮಾರ್ಗಸೂಚಿಗಳೇನಿದೆ ಅದರ ಪ್ರಕಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಸರ್, ತುಂಬ ಖುಷಿಯಾಯಿತು. ರಾಷ್ಟ್ರ ಮಟ್ಟದಲ್ಲಿ ಒಂದು ನೇಮ್ ಮಾಡಿದೆ. ಇವತ್ತು ಸರ್ಕಾರಿ ಶಾಲೆಗೆ ಇಡೀ ನಮ್ಮ ಸ್ಟೇಟಲ್ಲ ರಾಷ್ಟ್ರ ಲೆವೆಲಲ್ಲಿ ಇವತ್ತು ಒಂದು ಅವಾರ್ಡ್ ಬಂದಿದೆ. ಏಕೆಂದರೆ ಎಲ್ಲೋ ಇರೋವಂಥ ಸ್ಕೂಲ್ನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸೋ ಮಟ್ಟಕ್ಕೆ ಮಾಡಿದ್ದೀರಾ ಅಂದರೆ ಫಸ್ಟ್ ಆಫ್ ಆಲ್ ನೀವು ಮತ್ತು ನಿಮ್ಮದು ಟೀಮ್, ನಮ್ಮ ಮುಖ್ಯ ಶಿಕ್ಷಕರಾಗಿರ್ಬೋದು, ನೀವು ಟೀಚರ್ಸ್ಗಳಿದ್ದೀರಿ, ನಿಮಗೆ ಸರ್ ನಮ್ಮ ಕಡೆಯಿಂದ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಒಂದು ಸಾಲದು. ಸರ್, ಪ್ರತಿಯೊಂದು ಒಂದು ಗೌರ್ನಮೆಂಟ್ ಸ್ಕೂಲು ಅಂದರೆ ಇವತ್ತು ಜನ ಮಕ್ಕಳುಗಳನ್ನ ಗೌರ್ಮೆಂಟ್ ಸ್ಕೂಲ್ಗೆ ಇನ್ಕ್ಲೂಡ್ ನಾನೇ ಸರ್. ನನ್ನ ಮಗನ ನಾನು ಇವತ್ತು ಪ್ರೈವೇಟ್ ಏಜೆನ್ಸಿಲಿ ಓದಿಸ್ತಾ ಇದ್ದೀನಿ. ನನ್ನ ಮಗ ಫ್ರೀ KG, ಇವಾಗ LKG ಗೆ 1.5 ಲಕ್ಷ ಖರ್ಚಾಗಿದೆ. ಇರೋ ರಿಯಾಲಿಟಿನ ಹೇಳ್ತಿರೋದು ನಾನು ಆ್ಯಕ್ಚುಲಿ. ಸರ್, ಈಗ ಸರ್ಕಾರಿ ಸ್ಕೂಲು ಅಂದರೆ ಮಕ್ಕಳು ಎಜುಕೇಷನ್ ಕಲಿಯಲ್ಲ ಅಂತೇಳಿ. ಸರ್, ಈಗ ನೀವು ಆಲ್ರೆಡಿ 10 ಇಯರಿಂದ 95% ಆಲ್ರೆಡಿ ಮಾರ್ಕ್ಸ್ನ ಲೆವೆಲ್ನ ಮಾಡ್ಕೊಬಂದಿದ್ದೀರಾ. 7 ಟೈಮು 100ಗೆ 100% ರಿಸಲ್ಟ್ನ ಕೊಟ್ಟಿದ್ದೀರಾ. ಸರ್, ಈಗ ಸರ್ಕಾರಿ ಸ್ಕೂಲಲ್ಲಿ ಒಂದು ಚೇಂಜಸ್ ಆಗಬೇಕು ಅಂದರೆ ಏನಾಗಬೇಕು ಸರ್? ಮಕ್ಕಳುಗಳು ಈ ಕಡೆ ಮುಖ ಮಾಡಿ ನೋಡಬೇಕು. ಈಗ ನಿಮ್ಮ ಸ್ಕೂಲ್ನ ನಾವು ಹುಡುಕೋ ಬಂದಿದ್ದೀವಿ. ಇವತ್ತು ನಾವು ಪ್ರಿಯಾಪಟ್ಟಣ, ಹುಣಸೂರಿಂದೆಲ್ಲ ಬಂದಿದ್ದೀವಿ. ನಿಮ್ಮ ಸ್ಕೂಲ್ನ ನಾವು ನೋಡಲೇಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಬಂದಿದ್ದೀವಿ. ಇವತ್ತು ಪ್ರೌಢಶಾಲೆ ಹೆಂಗಿದೆ, ಗೌರ್ಮೆಂಟ್ ಸ್ಕೂಲು ಅಂತ. ಇದೇ ಥರ ಮುಂದೊಂದು ದಿನ ಮಕ್ಕಳು ಪುನಃ ಸರ್ಕಾರಿ ಶಾಲೆಯತ್ತ ಮುಖ ಮಾಡಬೇಕು. ಹೌದು ಸರ್, ಖಂಡಿತ. ಅದಕ್ಕೆ ನಮ್ಮ ಸರ್ಕಾರದ ಏನಾದ್ರು ಒಂದು ರೋಲ್ ಏನಾದ್ರು ಒಂದು ಮಾಡ್ಬೋದಾ ಸರ್?
ಇಲ್ಲ, ಅಂದ್ರೆ ಇಂಗ್ಲಿಷ್ ಆಂಗ್ಲ ಭಾಷೆ ಅನ್ನೋದನ್ನ ಅವ್ರು ಬಳಸ್ಕೋಬೇಕಾ ಏನು? ಸರ್ಕಾರದ ಎಲ್ಲ ನಿಯಮಗಳು ಎಲ್ಲಾನು ಚೆನ್ನಾಗಿದೆ ಸರ್. ಉದಾಹರಣೆಗೆ ನಮ್ಮ ಶಾಲೆ ಈ ಹಂತಕ್ಕೆ ಬರಬೇಕು ಅಂದ್ರೆ ಮಾನ್ಯ ಕಾರ್ಯದರ್ಶಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಂದ ಹಿಡಿದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, BEO ಅವರು, ಆಮೇಲೆ DDPS ಅವರು ಎಲ್ಲರೂ ನಮಗೆ ಬಹಳಷ್ಟು ಅದರ ಮಾರ್ಗದರ್ಶನ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಗುರುತಿಸಿ ಸಹಾಯ ಮಾಡ್ತಾರೆ. ಜೊತೆಗೆ ನಾವು ಇಲ್ಲಿ ನಮ್ಮ ಶಾಲೆಯಲ್ಲಿ ನಾವು ಮುಖ್ಯ ಶಿಕ್ಷಕರಾದವರು, ಟೀಚರ್ ಆದವರು, ಮಕ್ಕಳು, ಪೋಷಕರು ಒಂದು ಟೀಮ್ ಅಲ್ಲಿ ವರ್ಕ್ ಮಾಡೋದಿರುತ್ತೆ. ಮೊದಲು ನಾನು ಅದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿರ್ಬೇಕು. ಮುಖ್ಯ ಶಿಕ್ಷಣಕ್ಕೆ ಒಂದು ಕಾನ್ಸೆಪ್ಟ್ ಇರಬೇಕು. ಅದಾದ್ಮೇಲೆ ಎಲ್ಲ ಟೀಚರ್ಸ್ನ ಒಂದ್ ಕಡೆ ತಗೊಳ್ಳೋ ಹೋಗುವಂತ ಕೆಲಸ ಮಾಡಬೇಕು. ಟೀಚರ್ಸ್ ಕೂಡ ಈಗ ನಮ್ಮಲ್ಲಿರೋ ಟೀಚರ್ಸ್ ಏನಂದ್ರೆ ಅವ್ರು ಯಾವತ್ತೂ ನಾವು ಬೇರೆ ಅಥವಾ ಬೇಗ ಬೆಲ್ಲ ತಕ್ಷಣ ಹೋಗ್ಬೇಕು ಅಂತ, ಮತ್ತೆ ನಾನು ಯಾವತ್ತೂ ಅವರಿಗೆ ಇಷ್ಟೊತ್ತು ಇರಿ ಅಂತ ಹೇಳೋದೇ ಇಲ್ಲ. ನನಗಿಂತ ಜಾಸ್ತಿ ಹೊತ್ತು ಅವರೇ ಇರ್ತಾರೆ. ನಾನು ಇರ್ತೀನಿ, ನನ್ನ ಕೆಲಸ ಮುಗಿಯೋವರೆಗೂ 6 ಗಂಟೆ 7 ಗಂಟೆವರೆಗೂ ಇರ್ತೀನಿ. ಬೆಳಗ್ಗೆ 8:15 ಬಂದ್ಬಿಡ್ತೀನಿ, 9 ಗಂಟೆಗೆ ಬರ್ತೀನಿ. ಈ ತರ ಇರ್ತದೆ. ಅಂದ್ರೆ ಸರ್ಕಾರದ ನೀತಿ ನಿಯಮಗಳು ಎಲ್ಲವೂ ತುಂಬಾನೇ ಅತ್ಯುತ್ತಮವಾದಂಥವು ಇದಾವೆ. ಈಗ ಸರ್ಕಾರಿ ಶಾಲೆಯ ಒಂದು ಉಳಿವಿಗಾಗಿ ಮತ್ತೆ ಅಭಿವೃದ್ಧಿಗಾಗಿ ಬೇಕಾದಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇವತ್ತು ಇದಾವೆ. ಅದನ್ನ ನಾವು ಸಮುದಾಯದೊಂದಿಗೆ ಜೊತೆಗೂಡಿ ನಾವು ಜೋಡಿಸ್ಕೋಬೇಕು. ಮಕ್ಕಳಿಗೆ ನಮ್ಮಿಂದ ಶಾಲೆಯಿಂದ ಮೆಸೇಜ್ ಹೋಗ್ತಾ ಇರಬೇಕು. ಸಮಾಜದಲ್ಲಿ ನಮ್ಮ ಶಾಲೆ ಅಂದ್ರೆ ಏನೋ, ಸರ್ಕಾರಿ ಶಾಲೆ ಅಂದ್ರೆ ಏನೋ, ಇಲ್ಲಿನ ಕೆಲಸ ಕಾರ್ಯಗಳು ಏನೋ ಅನ್ನೋದನ್ನ ಅದರ ಸುವಾಸನೆ ಸ್ಪ್ರೆಡ್ ಆಗ್ಬೇಕು ಸೋಷಿಯಲ್ ನಲ್ಲಿ. ಆ ಸಮಾಜದಲ್ಲಿ, ಸೊಸೈಟಿನಲ್ಲಿ ಅದು ಸ್ಪ್ರೆಡ್ ಆದ್ರೆ ಅದು ಆಟೋಮೆಟಿಕ್ ಆಗಿ ಸರ್ಕಾರಿ ಶಾಲೆ ಕಡೆಗೆ ಮಕ್ಕಳು ಮತ್ತೆ ಪೋಷಕರು ಆಕರ್ಷಿತರಾಗ್ತಾರೆ. ಭಾಷೆ ಆಮೇಲೆ ಮೀಡಿಯಂ ಹೆಚ್ಚು ಪ್ರಾಧಾನ್ಯತೆ ಬರಲ್ಲ ಸರ್. ಯಾಕೆ ಗೊತ್ತಾ? ಈಗ ಉದಾಹರಣೆಗೆ ನಮ್ಮಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದಿರುವಂತ ಮಕ್ಕಳು ಕಳೆದ ವರ್ಷ ತಾಲೂಕಿಗೆ ಎಲ್ಲಾ PU ಕಾಲೇಜುಗಳಲ್ಲಿ ತಾಲೂಕಿಗೆ ನಮ್ಮ ಶಾಲೆ ಮಕ್ಕಳು ಫಸ್ಟ್. ಉದಾಹರಣೆಗೆ ನಿಕೇತನ PU ಕಾಲೇಜಲ್ಲಿ ನಮ್ಮ ಹುಡುಗನೇ ಇದ್ದ, ಅವನೇ ಆರ್ಟ್ಸ್ ಅಲ್ಲಿ ಟಾಪರು. ಆಮೇಲೆ ಆದಿಚುಂಚನಗಿರಿ ಕಾಲೇಜಲ್ಲಿ ಇದ್ದ, ಅವನೇ ತಾಲೂಕಿಗೆ ಟಾಪರ್ ಆರ್ಟ್ಸ್ ಅಲ್ಲಿ. ಆಮೇಲೆ ಸೈನ್ಸ್ ಅಲ್ಲಿ ನಿರ್ಸಲ ಅಂತ ನಮ್ಮ ಹುಡುಗಿ 98%, ಕನ್ನಡ ಮೀಡಿಯಂ ಇಂದ ಹೋಗಿ ಇಂಗ್ಲಿಷ್ ಮೀಡಿಯಂ ಸೈನ್ಸ್ 98%. ತಾಲೂಕಿನಲ್ಲಿ ನಮ್ಮ ಶಾಲೆಯಿಂದ ಅಂದ್ರೆ ಸರ್ಕಾರಿ ಶಾಲೆಯಿಂದ ಹೋಗಿರುವಂತ ಮಕ್ಕಳು ಅಲ್ಲಿ ಟಾಪರ್ಸ್ ಆಗಿದ್ದಾರೆ. ಅಂದ್ರೆ ಅವರಿಗೆ ಮಕ್ಕಳಿಗೆ ಓದು ಬರಹದ್ರ ಜೊತೆಗೆ ಮೋಟಿವೇಶನ್ ಸಿಗ್ಬೇಕು. ಲೈಫ್ ಅಂದ್ರೆ ಏನಂದ್ರೆ ಲೈಫ್ ಸ್ಕಿಲ್ಗಳು ಬರಬೇಕು. ಮೌಲ್ಯ ಶಿಕ್ಷಣ, ಲೈಫ್. ಈಗ ನೋಡಿ, ನಮ್ಮಲ್ಲಿ ಸಾವಯವ ಕೃಷಿಯಿಂದ ಹಿಡಿದು ತರಕಾರಿ ಬೆಳೆಯೋದ್ರಿಂದ ಹಿಡಿದು ಒಂದು ಜೀವನ ಶೈಲಿ ಹೆಂಗಿರ್ಬೇಕು, ಯೋಗ ಮತ್ತೆ ಧ್ಯಾನ, ಪ್ರಾಣಾಯಾಮ, ಇವೆಲ್ಲಗಳನ್ನ ನಮ್ಮಲ್ಲಿ ನಾವು ಮಾಡ್ತೀವಿ. ಈಗ ದೈಹಿಕ ಶಿಕ್ಷಕರು ನಮ್ಮಲ್ಲಿ ಇಲ್ಲ, 4 ವರ್ಷದಿಂದ ಖಾಲಿ ಹುದ್ದೆ ಇದೆ. ಅವೆಲ್ಲವನ್ನು ಮಕ್ಕಳಿಗೆ ಕೊರತೆ ಆಗ್ಬಾರ್ದು. ದೈಹಿಕ ಶಿಕ್ಷಕರಿಲ್ಲ, ಕಂಪ್ಯೂಟರ್ ಶಿಕ್ಷಕರೆಲ್ಲ ಇಲ್ಲ. ನಾವು ಸಮುದಾಯದಿಂದ SDMC ಅವರಿಂದ ಜೋಡಿಸ್ಕೊಂಡು ಅವ್ರ ಹೆಲ್ಪ್ ತಗೊಂಡು ಏನ್ ಮಾಡ್ತೀವಿ ಅಂದ್ರೆ ಕಂಪ್ಯೂಟರ್ ಟೀಚರು ನಮ್ಮಲ್ಲಿ ಇರ್ತಾರೆ. ಸ್ಪೋಕನ್ ಇಂಗ್ಲಿಷ್ಗೂ ಕರೆಸಿ ಪಾಠ ಮಾಡಿಸ್ತೀವಿ, ಕೃಷಿ ಪಾಠನೂ ಮಾಡಿಸ್ತೀವಿ. ಮಾಮೂಲಿ ಶೈಕ್ಷಣಿಕವಾದಂತ ಏನು ಗುಣಮಟ್ಟ ಇದೆ ಅದನ್ನು ಕಾಪಾಡ್ಕೊಂಡು ಹೋಗೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತೀವಿ. ಅಂದ್ರೆ ನಾವು ಸರ್ಕಾರದ ಸೌಲಭ್ಯಗಳನ್ನ ಯಾವ ರೀತಿ ಬಳಸ್ಕೊಂಡು ನಾವು ಮಕ್ಕಳಿಗೆ ಒದಗಿಸ್ಕೊಡ್ತೀವಿ, ಸಮಾಜದಲ್ಲಿ ಹೇಗೆ ನಂಬಿಕೆಯನ್ನ ನಾವು ಸರ್ಕಾರಿ ಶಾಲೆಗಳು ಉಂಟು ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ನಿಂತಿದೆ. ಹಾಗಾಗಿ ಈಗ ಒಂದು ಟ್ರೆಂಡ್ ತುಂಬಾ ಚೆನ್ನಾಗಿ ನಮ್ಮ ಸರ್ಕಾರಿ ಶಾಲೆಗಳದ್ದು ಬರ್ತಾ ಇದೆ. ಆದ್ರೆ ಕೆಲವೊಂದು ಸೌಲಭ್ಯಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಮುಂದಿನ ದಿನಗಳಲ್ಲಿ ಬರ್ತಾ ಇದಾವೆ. ಈಗ CSR ಫಂಡ್ ಇಂದ ಸಾಕಷ್ಟು ಸೌಲಭ್ಯಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಅವೆಲ್ಲ ದೊಡ್ಡ ದೊಡ್ಡ ಹಂತದಲ್ಲಿ ನಡೆಯುವಂತ ತೀರ್ಮಾನಗಳು. ಬಟ್ ಏನೇ ಮಾಡಿದ್ರು ಪೋಷಕರು, ಸಮುದಾಯ, ಹಿರಿಯ ವಿದ್ಯಾರ್ಥಿಗಳು, ವಿಶೇಷವಾಗಿ ಗ್ರಾಮ ಪಂಚಾಯತಿ, ಎಲ್ಲಿ ಗ್ರಾಮ ಪಂಚಾಯತಿ ಸರ್ಕಾರಿ ಶಾಲೆಗಳ ಜೊತೆಗೆ ಒಡಗೂಡ್ತದೋ ಅಲ್ಲಿ ಖಂಡಿತ ಆ ಶಾಲೆ ಅಭಿವೃದ್ಧಿ ಆಗುತ್ತೆ ಅನ್ನೋದಕ್ಕೆ ನಮ್ಮ ಶಾಲೆನೇ ಸಾಕ್ಷಿ. ಅಂದ್ರೆ ಅವರ ಕೋಆರ್ಡಿನೇಷನ್ ಆ ರೀತಿನಲ್ಲಿ ಇಲ್ಲಿ ಬಂದಿದೆ. ಮತ್ತೆ ಮೆಂಬರ್ಗಳಿರ್ಬೋದು, ಅಧ್ಯಕ್ಷರಿರ್ಬೋದು, PDO ಇರ್ಬೋದು, ಎಲ್ಲರೂ ಬಹಳಷ್ಟು ಈ ಶಾಲೆಗೆ ಸಹಕಾರ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಉತ್ತಮವಾದಂತ ಭವಿಷ್ಯ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೀತದೆ ಅನ್ನುವಂತ ನನ್ನ ಒಂದು ಆಶಾಭಾವನೆ ಇದೆ ಸರ್. ಖಂಡಿತ ಕ್ಷಮೆ ಇರಲಿ ಸರ್, ನಿಮ್ಮಂತ ದೊಡ್ಡವ್ರ ಮುಂದೆ ನಾನು ಇಷ್ಟು ಕೂತಿದ್ ಮೊದಲನೇ ಇದು ತಪ್ಪು. ಅಷ್ಟೇ ಅಲ್ಲ, ನಾಗಶೆಟ್ಟಿ ಇವತ್ತು ಮೂಲಭೂತ ಬಂದು ಸರ್ ಬಂದು ಇವತ್ತು ಇಲ್ಲಿನ ಹೆಡ್ ಮಾಸ್ಟರು, ಗುಲ್ಬರ್ಗದವರು ಅಲ್ಲಿಂದ ಬಂದು ಇವತ್ತು ನಮ್ಮ ಪ್ರಿಯಪಟ್ಟಣ ನಮ್ಮ ಬೆಟ್ಟದಪುರ ಸಮೀಪದ ಹತ್ತಿಗೋಡು ಪ್ರೌಢ ಶಾಲೆನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪರಿಚಯಿಸಿದ್ದಾರೆ. ಪ್ರತಿಯೊಂದು ಶಾಲೆಗೂ ಇಂಥ ಶಿಕ್ಷಕರು, ಇವ್ರದ್ದು ಒಂದು ಟೀಮ್ ಏನಿದೆ
ಟೀಮ್ ಇವ್ರು ಹೇಳಿದ್ರು ನನ್ನ ಒಬ್ಬಂದೇ ಶ್ರಮ ಇಲ್ಲ, ಇಲ್ಲಿ ನಂದು ಟೀಮು, ಗ್ರಾಮ ಪಂಚಾಯತಿ, ಪೋಷಕರು, ಸಾಲದಕ್ಕೆ ಎಲ್ಲದಕ್ಕಿಂತ ಮೇನು ಸ್ಟೂಡೆಂಟ್ಸ್, ಇಲ್ಲಿನ ಮಕ್ಕಳ ಸಪೋರ್ಟ್, ಎಲ್ಲರೂ ಸಪೋರ್ಟ್ ಇದೆ ಅಂತ ಎಲ್ರಿಗೂ ನೋಡಕ್ ತುಂಬಾ ಖುಷಿ ಆಗ್ತೈತೆ. ಯಾರಾದ್ರೂ ಈ ವಿಡಿಯೋ ನೋಡಿದವರು ಬಂದು ಒಂದು ಸಲ ಪ್ರೌಢಶಾಲೆ ಹತ್ತಿಗೋಡ್ ಸ್ಕೂಲ್ನ ಒಂದ್ಸಲ ಭೇಟಿ ನೋಡಿ ನಿಮ್ಗೆ ಅನಿಸ್ತದೆ ಏನೇ ಚೇಂಜಸ್ ಇದಿಲ್ಲ ಅಂತ. ಎಲ್ಲರೂ ತೋರ್ಸಕ್ಕಾಗಲ್ಲ, ನಮ್ಮ ಕೈಲಿ ಎಷ್ಟಾಯ್ತದೆ ಅಷ್ಟನ್ನು ತೋರಿಸ್ಕೊಡ್ತೀವಿ. ಅಲ್ಲಿ ಗ್ರೇಟ್ ನೀವು. ಇನ್ನು ನಿಮ್ಮ ಸರ್ವಿಸ್ ಎಲ್ಲಿ ಗಂಟೆ ಇದೆ ಅಲ್ಲಿ ಗಂಟೆ ಇದೇ ಸ್ಕೂಲಲ್ಲಿ ಇದ್ದು ಇನ್ನು ಹಲವಾರು ಪ್ರಶಸ್ತಿಗಳೇನಿದೆ ಎಲ್ಲ ನಿಮ್ದಾಗಲಿ ಸರ್. ಯಾಕೆಂದ್ರೆ ಸುತ್ತಮುತ್ತ ಯಾವ ಪ್ರೌಢಶಾಲೆಯಲ್ಲೂ ನಾನು ಈ ಥರ ನೋಡಿಲ್ಲ. ಮುಂದೆ ನಿಮ್ಮನ್ನ ನೋಡಿ ಪ್ರತಿಯೊಂದು ಪ್ರೌಢಶಾಲೆ ಚೇಂಜಸ್ ಆಯ್ತದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಮುಖಾಂತರ. ಮತ್ತೆ ಈಗ ಆಲ್ರೆಡಿ ನ್ಯೂಸಲ್ಲೆಲ್ಲ ಬಂದಿದೆ, ಪೇಪರ್ಸಲ್ಲೆಲ್ಲ ಬಂದಿದೆ. ಇನ್ನು ಮುಂದೆ ಚೇಂಜಸ್ ಮಾಡ್ಕೋತಾರೆ. ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳೇನಿದೆ ಎಲ್ಲ ಚೇಂಜಸ್ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ ಸರ್. ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಮುಂದೆ ಕೂತಿದ್ಕೆ ಮೊದಲನೇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ, ನಾನು ಓದಿರೋದು ಸರ್ಕಾರಿ ಶಾಲೆಯಲ್ಲೇ, ಆದ್ರೆ ನಾನು ಎಷ್ಟೋ ಶಾಲೆಗಳನ್ನ ನೋಡಿದ್ದೀನಿ ನನ್ನ ಏಜಲ್ಲಿ. ಅತ್ತಿಗೋಡು ಈ ಸರ್ಕಾರಿ ಪ್ರೌಢಶಾಲೆ ಏನದೆ ತುಂಬಾ ಸಖತ್ತಾಗಿದೆ. ಯಾಕಂದ್ರೆ ನಿಮ್ಗೆ ಪ್ರೈವೇಟ್ ಕಾನ್ವೆಂಟ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ನಿಮ್ಗೆ ಏನು ಒಂದು ಸೌಕರ್ಯಗಳು ಏನಿರಲ್ಲ ಪ್ರೈವೇಟ್ ಅಲ್ಲಿ, ಎಲ್ಲ ಪ್ರತಿಯೊಂದು ಇದ್ರಲ್ಲಿ ಇದೆ. ಯಾಕಂದ್ರೆ ಗೌರ್ಮೆಂಟ್ ಪ್ರೌಢಶಾಲೆಯಲ್ಲಿ, ಅತ್ತಿಗೋಡು ಪ್ರೌಢಶಾಲೆಯಲ್ಲಿ ಅಷ್ಟು ಖುಷಿ ಆಯ್ತೈತೆ. ಇಂಥದ್ದೊಂದಿಲ್ಲ ಅನ್ನಂಗೆ ಇಲ್ಲ ಅಂತ ಯಾರು ಹೇಳಂಗಿಲ್ಲ, ಬ್ಲೈಂಡ್ ಮಾಡಿ ತೋರ್ಸಂಗಿಲ್ಲ. ಒಂದ್ಸಲ ಈ ಸ್ಕೂಲ್ಗೆ ಬಂದು ಒಂದ್ಸಲ ವಿಸಿಟ್ ಮಾಡಿ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ. ಎಲ್ಲಿ ಶಾಲೆ? ನಮ್ಮ ಪ್ರಿಯಾಪಟ್ಟಣ ಬೆಟ್ಟದಪುರದ ಅತ್ತಿಗೋಡು ಶಾಲೆ, ಸರ್ಕಾರಿ ಪ್ರೌಢಶಾಲೆ. ಒಂದು ಪ್ರೈವೇಟ್ ಶಾಲೆ ಡೆವಲಪ್ ಆಗಬೇಕು ಅಂದರೆ ಬರೀ ಗೌರ್ನಮೆಂಟನ್ನು ಹಚ್ಕೊಂಡಿರ್ಬೋದು. ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ಓಲ್ಡ್ ಸ್ಟೂಡೆಂಟು ಮತ್ತು ಇಲ್ಲಿನ ಒಂದು ಪೋಷಕರು, ಈ ಗ್ರಾಮ ಪಂಚಾಯತಿ, ಈ ಭಾಗದಲ್ಲಿ ಏನೇನು ಸಂಬಂಧಪಡ್ತಾರೆ, ಮೈಸೂರಿಂದೆಲ್ಲ ಇಲ್ಲಿ ಬಂದು ತಮ್ಮ ಕೈ ಏನಾಗ್ತದೆ ಆ ಸಹಾಯನ ಮಾಡಿದ್ದಾರೆ. ಇವತ್ತು ಅತ್ತಿಗೋಡು ಪ್ರೌಢಶಾಲೆ ಏನಾದ್ರು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ ಅಂತ ಏನಾದ್ರು ಹೇಳಬೇಕು ಅಂದರೆ ಇಂಥ ದಾನಾದಿಗಳೇ ಕಾರಣ. ನೀವು ಓದಿರುವಂಥ ಶಾಲೆಗಳಿಗೆ ಒಮ್ಮೆ ಭೇಟಿ ನೀಡಿ ಇದೇ ಥರ ಡೆವಲಪ್ಮೆಂಟ್ ನೀವು ಮಾಡ್ಬೋದು. ನಿಮ್ಮೂರು ಶಾಲೆನ ಚೇಂಜಸ್ ಮಾಡ್ಬೋದು.